ಓಂ ಕೈಲಾಸಶಿಖರೆ ರಮ್ಯೆ ಶಂಕರಸ್ಯ ಶಿವಾಲಯೇ ದೇವತಾಸ್ತತ್ರ ಮೋದಂತಿ ತನ್ಮೇ ಮನಃ ಶಿವ ಸಂಕಲ್ಪಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ವೀಕ್ಷಕರೇ, ಸೌರಾಷ್ಟ್ರೇ ಸೋಮನಾಥಂಚ ಅನ್ನುವಂತಹ ವಾಕ್ಯವನ್ನು ನೀವು ಕೇಳಿದ್ದೀರಾ. ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ಪ್ರಥಮ ಲಿಂಗ ಅನ್ನುವಂಥದ್ದು ಸೋಮನಾಥ ಲಿಂಗ. ತುಂಬ ದೂರದಿಂದ ನಾವು ಮಾಡ್ತಾ ಇದ್ದೀವಿ. ನಿಮಗೆ ಕಾಣ್ತಾ ಇದೆ ಒಂದು ಗೋಪುರ, ಮಹಾಗೋಪುರ ವಿಶೇಷವಾಗಿ ಕಾಣ್ತಾ ಇದೆ. ಅದೇ ಸೋಮನಾಥ ಮಹಾದೇವ ಮಂದಿರ. ಕ್ಯಾಮ್ರಾ ಒಳಗಡೆ ಅಲೌಡ್ ಇಲ್ಲ, ಹಾಗಾಗಿ ದೇವಸ್ಥಾನದ ಹೊರಾಂಗಣದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಿಮಗೆ ಗೋಪುರ ದರ್ಶನ ಮಾಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ. ನೋಡಿ, ಎಲ್ಲರೂ ಚೆನ್ನಾಗಿ ಗೋಪುರ ನೋಡಿ. ಸೋಮನಾಥ ಅನ್ನುವಂಥದ್ದು ಇದು ಸೌರಾಷ್ಟ್ರ ದೇಶ. ಗುಜರಾತ್ ಅನ್ನುವಂಥದ್ದು ಈ ಹಿಂದೆ ಸೌರಾಷ್ಟ್ರ ದೇಶವಾಗಿತ್ತು. ವಿಶೇಷವಾಗಿ ಕಡಲಿನ ತೀರದಲ್ಲಿರ್ತಕ್ಕಂಥ ಪರಮಾತ್ಮ ಸೋಮನಾಥ ಇಲ್ಲಿ ಪ್ರತಿಷ್ಠೆ ಆಗಿರ್ತಕ್ಕಂಥದ್ದೇ ಬಹಳ ಅತ್ಯಂತ ವಿಶೇಷ ಹಾಗೂ ವಿಸ್ಮಯ. ಹೇಗೆ ಅಂತಂದರೆ, ಚಂದ್ರ ಒಂದು ಶಾಪಕ್ಕೆ ಒಳಗಾಗ್ತಾನೆ. 27 ಜನ ಪತ್ನಿಯರು, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ. 27 ಜನ ಚಂದ್ರನಿಗೆ ಪತ್ನಿಯರು. 27 ಜನನು ದಕ್ಷ ಪ್ರಜಾಪತಿಯ ಮಕ್ಕಳಾಗಿರ್ತಾರೆ. ಸರಿ, 27 ಜನನು ವಿವಾಹ ಮಾಡಿಕೊಟ್ಟ ಮೇಲೆ ಅದರಲ್ಲಿ ರೋಹಿಣಿ ಮೇಲೆ ಅತ್ಯಂತ ಪ್ರೀತಿಯನ್ನು ತೋರಿಸ್ಕೊಂಡು ಪ್ರತಿನಿತ್ಯ ರೋಹಿಣಿ ಜೊತೆ ಜೀವನ ಮಾಡ್ತಾ ಇರ್ತಾರೆ. ಇನ್ನು 26 ಜನರ ಹೆಚ್ಚು ಪ್ರೀತಿಯನ್ನು ಚಂದ್ರದೇವ ಕೊಡೋದಿಲ್ಲ. ಹಾಗಾಗಿ 26 ಜನ ಹೋಗಿ ತನ್ನ ತಂದೆಗೆ ಹೇಳಿದಾಗ ತನ್ನ ತಂದೆ ನೊಂದು ಅವನಿಗೆ ಕ್ಷಯರೋಗ ಬರಲಿ ಅನ್ನುವಂಥ ಒಂದು ಶಾಪವನ್ನು ಕೊಡ್ತಾನೆ. ಆ ಕ್ಷಯರೋಗ ನಿವಾರಣೆಗೋಸ್ಕರ ಆ ಚಂದ್ರ ಮಹಾದೇವನ ಕುರಿತು ತಪಸ್ಸು, ಧ್ಯಾನ, ಜಪವನ್ನು ಮಾಡಿದಾಗ ಆ ಮಹಾದೇವ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ಆ ಕ್ಷಯರೋಗವನ್ನು ನಿವೃತ್ತಿ ಮಾಡಬೇಕು. ಇದು ಶಾಪ ನೋಡಿ. ಇದರಲ್ಲಿ ಒಬ್ಬ ಋಷಿ ಕೊಟ್ಟಂಥ ಶಾಪ. ಹಾಗೆ ಅದನ್ನು ದೇವರು ಧಿಕ್ಕರಿಸಂಗಿಲ್ಲ. ಇಲ್ಲೇನಾಯಿತು, ಆ ಪರಮಾತ್ಮ ಯಾವ ರೀತಿಯಾಗಿ ಶಾಪ ವಿಮೋಚನೆ ಮಾಡೋದಂದರೆ, ಚಂದ್ರದೇವ 15 ದಿನ ನೀನು ಬೆಳೀತಾ ಬೆಳೀತಾ ಕಾಂತಿಯುತವಾಗಿರು, ಇನ್ನು 15 ದಿನ ಕ್ಷಯವಾಗು. ಕ್ಷಯ ಅಂತಂದರೆ ಕ್ಷೀಣಿಸುವುದು. ಅದಕ್ಕೆ ನಮಗೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಇರೋದು. ಶುಕ್ಲ ಪಕ್ಷ ವಿಶೇಷ, ಕೃಷ್ಣ ಪಕ್ಷ ವಿಶೇಷ ಅಂತ ಹೇಳ್ತಿರ್ತೀವಲ್ಲ. ಕೃಷ್ಣ ಅಂತಂದರೆ, ಕೃಷ್ಣ ಪಕ್ಷ ಅಂದರೆ ಕ್ಷಯವಾಗೋದು ಚಂದ್ರ. ಅದಕ್ಕೆ ಜಾತಕದಲ್ಲೂ ಕೂಡ ಕ್ಷೀಣಚಂದ್ರ ಬಾಲಾರಿಷ್ಟ ದೋಷಗಳು, ಕ್ಷೀಣಚಂದ್ರ ಕೆಟ್ಟದ್ದಲ್ಲ, ತಾಯಿಗೆ ಒಳ್ಳೆಯದಾಗಲ್ಲ, ಮಗು ಹುಟ್ಟಿದಾಗ ಬಾಲಾರಿಷ್ಟ ದೋಷಗಳು, ಇದೆಲ್ಲ ಕ್ಷೀಣಚಂದ್ರದ ಸಮಸ್ಯೆಗಳು ಅಂತ ಹೇಳ್ತೀವಿ. ಹಾಗಾಗಿ ಯಾರಿಗಾದರೂ ಆ ಥರ ಸಮಸ್ಯೆಗಳಿತ್ತಂದರೆ ಸೋಮನಾಥನ ದರ್ಶನ ಮಾಡಬೇಕು. ಶಾಪ ವಿಮೋಚನೆ ಆಗಿದ್ದ ಜಾಗ. ಹಾಗಾಗಿ ಬ್ರಾಹ್ಮಣ ಶಾಪ, ಸ್ತ್ರೀ ಶಾಪ, ಪಿತೃಶಾಪ, ಶಾಪಗಳಲ್ಲಿ ಎಷ್ಟು 1000 ವಿಧಗಳಿದೆಯೋ ಅಷ್ಟೂ ವಿಧಗಳು, ಎಲ್ಲ ಶಾಪಗಳು ದೂರ ಆಗಬೇಕಾದ್ರೆ ಆ ಪರಮಾತ್ಮ ಸೋಮನಾಥನ ದರ್ಶನ ಮಾಡಬೇಕು. ಸುತ್ತು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನ. ಒಳಗಡೆ ಫೋನ್ ತೊಗೊಂಡೋಗಂಗೆ ಇಲ್ಲ. ಫೋನ್ ತೊಗೊಂಡೋದ್ರೆ, ಕ್ಯಾಮ್ರಾ ತೊಗೊಂಡೋದ್ರೆ ಫೋಟೋಗಳು ಹಿಡ್ಕೊಂಡು ದೇವ್ರ ಬಗ್ಗೆ ಗಮನ ಇಲ್ಲದೆ ದೇವರನ್ನು ನೋಡೋದು ಬದಲು ಫೋಟೋ ಹಿಡ್ಕೊಂಡು ಸೆಲ್ಫಿ ತೊಗೊಂಡಿರ್ತಾರೆ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಆಡಳಿತ ಫೋನು ಅಥವಾ ಕ್ಯಾಮ್ರಾ ಒಳಗೆ ಪ್ರವೇಶ ಇಲ್ಲ. ನೀವು ಗೋಪುರವನ್ನು ದರ್ಶನ ಮಾಡ್ಬೋದು ಇಲ್ಲಿಂದ ಮಾತ್ರ. ಮೂಲ ವಿಗ್ರಹಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಫೋಟೋವನ್ನು ತೆಗೆಯಂಗಿಲ್ಲ. ಸಮುದ್ರದ ತೀರದಲ್ಲಿರ್ತಕ್ಕಂಥ ಸೋಮನಾಥನ ದರ್ಶನ ಪ್ರತಿಯೊಬ್ಬರು ಮಾಡಬೇಕು. ಜೊತೆಗೆ ಶಾಪಗಳಿದ್ದರೆ ವಿಮೋಚನೆ ಆಗುತ್ತೆ, ಆನಂದದಾಯಕವಾದ ಜೀವನ ಪ್ರಾಪ್ತಿಯಾಗುತ್ತೆ, ಚಂದ್ರ ಮಹಾದೇವರ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ. ಇವತ್ತು ಡಿಸೆಂಬರ್ 31, 2025 ಈ ಒಂದು ಮಹಾಕ್ಷೇತ್ರಕ್ಕೆ ಬಂದು ಇಲ್ಲಿ ಸೋಮನಾಥನ ದರ್ಶನ ಆಯಿತು. ನಾಳೆ ನಮ್ಮ ಪ್ರಯಾಣ 1ನೇ ತಾರೀಕು ಬೆಳಗ್ಗೆ ದ್ವಾರಕಾ ಹಾಗೂ ನಾಗೇಶ್ವರ ಪ್ರಯಾಣ ಬೆಳೆಸೋಕ್ಕೆ ಶುರು ಮಾಡ್ತಾ ಇದ್ದೀವಿ. ಇವತ್ತಿನ ಈ ದರ್ಶನದ ಫಲ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಸಿಗಲಿ. ನಾನು ಮಾಡ್ತಾ ಇರ್ತಕ್ಕಂಥ ಯಾತ್ರೆ ಫಲ ನಿಮಗೆ ಸಿಕ್ಕಿ ಅದರಿಂದ ಒಂದು ಸ್ವಲ್ಪ ಒಳಿತು ನೀವು ಕಾಣಲಿಕ್ಕೆ ನಿಮಗೆ ಭಗವಂತ ಸೋಮನಾಥ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.